ನಮಸ್ಕಾರ. ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ, 12 ರಾಶಿಗಳ ಫಲಾಫಲ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರಗಳನ್ನು, ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಶಿಷ್ಯ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ಪಂಚಮಿ ತಿಥಿ, ಭರಣಿ ನಕ್ಷತ್ರ. ಈ ದಿವಸ ಗುರುವಾರ ವಾರ ಚೆನ್ನಾಗಿದೆ, ಪಂಚಮಿ ತಿಥಿ ಚೆನ್ನಾಗಿದೆ, ಆದರೆ ಭರಣಿ ನಕ್ಷತ್ರ ಬಂದುಬಿಟ್ಟಿದೆ. ಹೀಗಾಗಿ ಇವತ್ತೂ ಕೂಡ ಶುಭ ಕಾರ್ಯಗಳಿಗೆ ಪ್ರಶಸ್ತವಲ್ಲ. ಫಾಲ್ಗುಣ ಮಾಸ ಹೊರಟೋಗ್ತಾ ಇದೆ, ಶುಭ ಕಾರ್ಯಗಳಿಗೆ ಕಾಲ ಇಲ್ಲ, ಮುಹೂರ್ತ ಇಲ್ಲ ಅನ್ನೋ ಕೊರಗು ಇವತ್ತೂ ಇದೆ. ಭರಣಿ ನಕ್ಷತ್ರ ಬದಲು ಅಶ್ವಿನಿಯೋ ರೋಹಿಣಿಯೋ ಇನ್ಯಾವುದೋ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ. ಇರಲಿ, ಭರಣಿ ನಕ್ಷತ್ರ ವರ್ಜ್ಯ ಅಂತಲ್ಲ, ಭರಣಿ ನಕ್ಷತ್ರ ಯಮನ ನಕ್ಷತ್ರ. ಹೀಗಾಗಿ ನಮ್ಮನ್ನು ಆರೋಗ್ಯ ತಿಂದಾಕಬಾರ್ದು, ನಮ್ಮನ್ನು ಆಯಸ್ಸು ತಿಂದಾಕಬಾರ್ದು. ಹೀಗಾಗಿ ಯಮನ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಯೋಗ್ಯವಾದ ದಿವಸ. ಜೊತೆಗೆ ಯಮನಿಗೆ ತಂದೆ ಇದ್ದಾನಲ್ಲ, ಯಮನ ತಂದೆ ಸೂರ್ಯ ಈ ದಿವಸ ತನ್ನ ಸ್ಥಾನ ಪಲ್ಲಟ ಮಾಡ್ತಾ ಇದ್ದಾನೆ. ಎಷ್ಟು ದಿವಸ ಕುಂಭರಾಶಿಯಲ್ಲಿದ್ದ, ಶತ್ರುವಿನ ಮಗನ ಮನೆ, ಶನಿನೂ ಮಗನೇ, ಯಮನೂ ಮಗನೇ, ಇಬ್ಬರೂ ಸೂರ್ಯನೇ ಮಕ್ಕಳೇ. ಎಷ್ಟು ದಿವಸ ಶನಿ ಮನೆಯಲ್ಲಿದ್ದ ಸೂರ್ಯ ತಂದೆ ಮಕ್ಕಳಲ್ಲಿ ಬರಬಾರದ ತಗಾದೆಗಳು, ರಗಳೆಗಳು ಎಲ್ಲ ಶುರು ಮಾಡಿಸಿದ್ದ. ಈ ದಿವಸದಿಂದ ಸ್ವಲ್ಪ ಚೇತರಿಸ್ಕೊಳ್ತಾನೆ. ಆತ ಮೀನರಾಶಿ ಗುರುವಿನ ಮನೆಗೆ ಹೋಗ್ತಾನೆ. ಗುರುವಾರ ದಿವಸ ಸೂರ್ಯ ಮಿತ್ರನ ಮನೆಗೆ, ಗುರು ಮಿತ್ರ, ಹೀಗಾಗಿ ಅಂಥ ಮಿತ್ರನ ಮನೆಗೆ ಹೋಗ್ತಾ ಇದ್ದಾನೆ. ಇದು ಬಹಳ ಒಳ್ಳೆಯದು. ಸೂರ್ಯ ಈ ಮೀನರಾಶಿಯಲ್ಲಿ ಸಂಚರಿಸುವಾಗ ಉತ್ಕೃಷ್ಟವಾದ ಫಲಗಳನ್ನು ಕೊಡ್ತಾನೆ. ಯಾಕಪ್ಪ ಅಂದರೆ ಮೇಷರಾಶಿ ಸೂರ್ಯನ ಉಚ್ಚಸ್ಥಾನ. ಮೇಷರಾಶಿಯ ಹಿಂದಿನ ಮನೆಯೇ ಮೀನ. ಹೀಗಾಗಿ ಮೀನರಾಶಿಯಲ್ಲಿದ್ದ ಸೂರ್ಯ ಅಭಿಲಾಷಿಯಾಗಿರ್ತಾನೆ ಉಚ್ಚಸ್ಥಾನಕ್ಕೆ. ಹಾಗಾಗಿ ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ. ಎಲ್ಲ ಕಡೆಯಲ್ಲೂ ಶುಭವನ್ನು ಉಂಟು ಮಾಡಿಬಿಡ್ತಾನವನು. ಹೀಗಾಗಿ ಸೂರ್ಯ ಅವನು ಈ ಸರ್ಕಾರಿ ಕೆಲಸಗಳು, ಆಡಳಿತಾತ್ಮಕ ಕೆಲಸಗಳು, ನೋಡಿ ಈಗ ಎಲೆಕ್ಷನ್ ಸಮಯ ಬೇರೆ, ಹೀಗಾಗಿ ಸೂರ್ಯ ಚಿಗುರ್ತ ಮೇಲಕ್ಕೆ ಉಚ್ಚಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಅಂತಂದರೆ ಎಲ್ಲರಿಗೆ ಬಲ ಬಂದುಬಿಡುತ್ತೆ. ಎಲ್ಲರಿಗೆಲ್ಲ ಕೆಲವು ರಾಶಿಗಳವರಿಗೆ ನೋಡಬೇಕು, ಆ ದಶಾಭುಕ್ತಿಗಳನ್ನು ಗಮನಿಸ್ಕೊಳ್ಬೇಕು. ಯಾರಿಗಾರು ಸೂರ್ಯ ಅವನ ದಶೆ ನಡೀತಾ ಇದ್ದು, ಸೂರ್ಯ ಅವರ ಜಾತಕದಲ್ಲೂ ಚೆನ್ನಾಗಿದ್ದು, ನೋಡಿ ಈಗ ಸೂರ್ಯನೂ ಬಂದುಬಿಟ್ಟಿದ್ದಾನೆ. ಅದ್ಭುತವಾಗಿರುತ್ತೆ. ಈಗ ಗೆಲುವು ನಿಶ್ಚಿತ, ಶತಸಿದ್ಧ ಹಾಗಿರ್ತದೆ. ಅಷ್ಟೇ ಅಲ್ಲ, ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ತಂದೆ ಮಕ್ಕಳ ವ್ಯಾಜ್ಯ ತಲೆನೋವು ಇಷ್ಟು ದಿವಸ ಇತ್ತಲ್ಲ, ಅದೆಲ್ಲ ನಿವಾರಣೆಯಾಗುತ್ತೆ. ಆತ್ಮಶಕ್ತಿ ಹೆಚ್ಚುತ್ತೆ. ಸೂರ್ಯನಿಲ್ಲದೆ ಇದ್ದರೆ ನಾವು ಏನೂ ಇಲ್ಲ, ಆರೋಗ್ಯವೇ ಹೊರಟೋಗುತ್ತೆ. ಆರೋಗ್ಯ ಶಕ್ತಿ ಹೆಚ್ಚುತ್ತೆ. ಹೀಗೆ ಸೂರ್ಯನೂ ಚಿಗುರ್ತಾನೆ ಅಂದರೆ ನಮ್ಮನ್ನು ಅವನು ಚಿಗುರಿಸ್ತಾನೆ. ಹೀಗಾಗಿ ಅಂತಹ ಸೂರ್ಯ ಪರಮಾತ್ಮ ಈ ದಿವಸ ಷಡಶೀತಿ ಸಂಕ್ರಮಣ ಕಾಲ ಅಂತ ಕರೀತಕ್ಕಂಥದ್ದು. ಹೀಗಾಗಿ ಸೂರ್ಯನ ಪ್ರಾರ್ಥನೆಯನ್ನು, ಗೋಧಿ ದಾನವನ್ನು, ಸೂರ್ಯನ ಜಪ, ಸೂರ್ಯನ ಅನುಷ್ಠಾನ, ಸೂರ್ಯನ ಮಂತ್ರ ಪಠಣ, ಶ್ರವಣ, ಇದೆಲ್ಲ ಬಹಳ ಒಳ್ಳೆಯದು. ನೋಡಿ, ಯಾರು ಪ್ರತಿ ದಿವಸ ಸೂರ್ಯೋಪಾಸನೆ ಮಾಡ್ತಾರೋ ಅವರಿಗೆ ನೋಡಿ ಸೋಲು ಅನ್ನೋದಿಲ್ಲ. ಅವರಿಗೆ ಆರೋಗ್ಯ ಬಾಧೆಗಳು ಅಷ್ಟು ಬಾಧಿಸೋದಿಲ್ಲ. ಕೆಲವರು ತುಂಬ ಕಾಯಿಲೆ ಸರಿ ಹೋಗಿರ್ತಾರೆ, ಮತ್ತೆ ಅದೇ ಥರ. ಆದರೆ ಯಾರು ಸೂರ್ಯೋಪಾಸನೆ ಮಾಡ್ತಾರೆ ಅವರಿಗೆ ರೋಗ ಬಾಧೆ ಅಷ್ಟಾಗಿ ಇರೋದಿಲ್ಲ, ಚೇತರಿಸ್ಕೊಳ್ತಾರೆ ಬಹಳ ಬೇಗ. ಇರುತ್ತೆ ಸಣ್ಣ ಪುಟ್ಟದಷ್ಟೇ, ಬೇಗ ನಿವಾರಣೆ ಆಗುತ್ತೆ. ಮತ್ತು ಅವರಿಗೆ ಧೀಶಕ್ತಿ, ತುಂಬ ಪ್ರಚಂಡ ಬುದ್ಧಿಶಕ್ತಿ ಇರುತ್ತೆ. ಯಾರ ಜಾತಕದಲ್ಲಿ ಸೂರ್ಯ ಉಚ್ಚಸ್ಥಾನದಲ್ಲಿದ್ದಾನೋ ನೋಡಿ, ಒಂದು ಸಲ ಪರಿಶೀಲಿಸ್ಕೊಳ್ಳಿ, ಗಮನಿಸ್ಕೊಳ್ಳಿ. ಅವರು ತುಂಬ ಬುದ್ಧಿವಂತರು ಆಗಿರ್ತಾರೆ. ಯಾಕೆಂದರೆ ಅವನು ಗಾಯತ್ರಿ, ಸಾವಿತ್ರಿ ಸ್ವರೂಪ.
ಸಾವಿತ್ರಿ ಏನನ್ನು ಒಳಗೊಂಡಿದೆ? ಬುದ್ಧಿಶಕ್ತಿಯನ್ನೇ ಒಳಗೊಂಡಿದೆ. ಹೀಗೆ ಇಷ್ಟೆಲ್ಲ ಫಲಗಳನ್ನು ಸೂರ್ಯ ಕೊಡೋಕ್ಕೆ ಸಿದ್ಧ ಆಗಿದ್ದಾನೆ. ನಾವು ತಗೊಳ್ಳೋ ಶಕ್ತಿ ಬೇಕು ನಮಗೆ. ಹೀಗಾಗಿ ಸೂರ್ಯ ಪ್ರಾರ್ಥನೆ ಮಾಡಿ, ಅಪ್ಪ ಒಳ್ಳೆಯ ಫಲಗಳನ್ನು ನನಗೆ ಸಂದಾಯ ಮಾಡಪ್ಪ ಅಂತ ಹೇಳಿ ಈ ದಿವಸ ನದಿ ತೀರದಲ್ಲಿರ್ತಕ್ಕಂಥವ್ರು, ಈ ಸಂಗಮ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಪುಣ್ಯ ಸ್ಥಳದಲ್ಲಿರ್ತಕ್ಕಂಥವ್ರು ಸೂರ್ಯನೇ ಅರ್ಘ್ಯವನ್ನು ಪ್ರದಾನ ಮಾಡಿ ಸೂರ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.